ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 2 ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಯಾವುದು ಆ 2 ವಿಚಾರಗಳು ಅಂತ ಹೇಳಿದ್ರೆ, ಮೊದಲನೆಯದ್ದು ಅತಿಥಿ ಶಿಕ್ಷಕರಾಗೋದಕ್ಕೆ ಅಂದರೆ 2026 ಮತ್ತು 27ನೇ ಸಾಲಿನಲ್ಲಿ ನಾವು ಅತಿಥಿ ಶಿಕ್ಷಕರಾಗಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ TET ಕಡ್ಡಾಯನಾ ಅನ್ನೋ ಒಂದು ವಿಚಾರ ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಹರಿದಾಡ್ತಾ ಇದೆ. ಇದು ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮತ್ತೆ ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸದ್ಯದಲ್ಲೇ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ಗಳಾಗುತ್ತೆ. ನಾವು ಜಾಬ್ಗೆ ಹೋಗ್ಬೇಕಾ ಅಥವಾ ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗ್ಬೇಕಾ, ಇಲ್ಲ ಮನೇಲಿ ಕೂತ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾ, ಯಾವುದು ಸೂಕ್ತ? ನಾವು ಮನೇಲಿ ಇರೋದು ಸೂಕ್ತನಾ, ಮನೇಲಿ ಕೂತ್ಕೊಂಡು ಓದಿ ಎಕ್ಸಾಮ್ನ ಬರೆದು ನಾವು ನಮ್ಮ ಕನಸಿನ ಹುದ್ದೆ ಆಗಿರುವಂತಹ ಶಿಕ್ಷಕರ ಹುದ್ದೆನ ಪಡ್ಕೊಳ್ಳೋದು ಸೂಕ್ತನಾ ಅಥವಾ ಕೆಲಸಕ್ಕೆ ಹೋಗೋದು ಸೂಕ್ತನಾ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ. ಮೊದಲನೇ ವಿಚಾರದ ಬಗ್ಗೆ ಮಾತಾಡ್ತಾ ಹೋದರೆ, ಅತಿಥಿ ಶಿಕ್ಷಕರಿಗೆ ಅಂದರೆ ಗೆಸ್ಟ್ ಟೀಚರ್ ಪೋಸ್ಟ್ಗೆ ಜಾಯಿನ್ ಆಗಬೇಕು, ನಾವು ಅತಿಥಿ ಶಿಕ್ಷಕರಾಗಿ ಯಾವುದೋ ಒಂದು ಶಾಲೆಯಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ TET ಪರೀಕ್ಷೆ ಕಡ್ಡಾಯ ಅನ್ನೋದು 100ಕ್ಕೆ 100ರಷ್ಟು ಮಾಹಿತಿ ಸುಳ್ಳಾಗಿದೆ. ಇನ್ನೊಂದು ವಿಚಾರ ಹೇಳೋದಾದರೆ, ದಯಮಾಡಿ ಸ್ನೇಹಿತರೆ, ಯೂಟ್ಯೂಬ್ನಲ್ಲೇ ಆಗಲಿ ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಬರುವಂತಹ ಯಾವುದೇ ವಿಚಾರಗಳಾಗಿರಲಿ ಅವನ್ನ ಒಮ್ಮೆ ಪರಿಶೀಲಿಸಿ ನೋಡಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹೇಳ್ಕೊಳ್ಳೋರು ತಮ್ಮ ಚಾನಲ್ನ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿ ಬರೀ ಸುಳ್ಳುನೇ ಹೇಳೋರೆ ತುಂಬ ಜಾಸ್ತಿ ಆಗೋಗಿದ್ದಾರೆ. ಸೊ ದಯಮಾಡಿ ಯಾವುದೇ ವಿಚಾರಗಳನ್ನು, ಸರ್ಕಾರಗಳ ಹೊಸ ಆದೇಶಗಳ ಬಗ್ಗೆ ನೀವು ನಂಬೋದಕ್ಕೂ ಮುಂಚೆ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿ ಅಥವಾ ಯಾರ ಹತ್ರನಾದ್ರು ಕೇಳಿ ತಿಳ್ಕೊಳ್ಳಿ. ಈ ವಿಷಯಗಳ ಬಗ್ಗೆ ವೆಬ್ಸೈಟ್ನಲ್ಲಿ ಏನಾದರೂ ಆದೇಶಗಳು ಇದ್ವಾ, ಪ್ರಕಟ ಆಗಿದೆಯಾ, ಅಥವಾ ವಿಷಯವನ್ನು ಹೇಳೋರು ಏನಾದರೂ ಪ್ರೂಫ್ ಇಟ್ಕೊಂಡು ಹೇಳ್ತಾ ಇದ್ದಾರಾ, ಈ ಥರ ಚೆಕ್ ಮಾಡಿ ಆದಮೇಲೆ ಆ ವಿಚಾರಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇನ್ನೂ ಒಮ್ಮೆ ಹೇಳ್ತಾ ಇದ್ದೀನಿ, ಅತಿಥಿ ಶಿಕ್ಷಕರಾಗಿ ಯಾವುದೇ ಒಂದು ಶಾಲೆಗೆ ಹೋಗೋದಕ್ಕೆ TET ಕಡ್ಡಾಯ ಆಗಿಲ್ಲ. ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರಿ ಮತ್ತು ಈ ವರ್ಷ ಯಾರೆಲ್ಲ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಗೆಸ್ಟ್ ಟೀಚರ್ ಆಗೋದಕ್ಕೆ TET ಕಡ್ಡಾಯ ಆಗಿಲ್ಲ. ಇದು 2026-27ನೇ ಸಾಲಿಗೆ ಹೋಗುವಂತಹ ಅತಿಥಿ ಶಿಕ್ಷಕರಿಗೆ TET ಕಡ್ಡಾಯ ಅಲ್ಲ ಅನ್ನೋದು ಖಚಿತಪಡಿಸ್ಕೊಳ್ಳಿ. ಆದರೆ ಮುಂದಿನ ದಿನಗಳಲ್ಲಿ TET ಕಡ್ಡಾಯ ಆದರೂ ಆಗಬಹುದು. ಸೊ TETನ ಇಗ್ನೋರ್ ಕೂಡ ಮಾಡಬೇಡಿ, ಓಕೆನಾ? ಯಾಕೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಸರ್ಕಾರ ಮುಂದಿನ ದಿನಗಳಲ್ಲಿ TETನ ಕಡ್ಡಾಯ ಮಾಡಿದ್ರೂ ಮಾಡಬಹುದು. ಹಾಗಾಗಿ ಇನ್ನೂ ಯಾರೆಲ್ಲ TETನ ಪಾಸ್ ಮಾಡ್ಕೊಂಡಿಲ್ವೋ ಅಂದರೆ ಕ್ವಾಲಿಫೈಡ್ ಆಗಿಲ್ವೋ ಆದಷ್ಟು ಬೇಗ ಮುಂದೆ ಬರುವಂತಹ TETನಲ್ಲಿ ಒಳ್ಳೆ ಅಂಕಗಳನ್ನ ಪಡ್ಕೊಂಡು ಕ್ವಾಲಿಫೈಡ್ ಆಗಿ, ಇನ್ನು ಈಗ ತಾನೇ B.Ed ಮುಗಿಸ್ಕೊ ಬಂದಿರೋಂತಹ ವಿದ್ಯಾರ್ಥಿಗಳಿರ್ತೀರ, ನೀವು ಕೂಡ ಏನು ಮಾಡಿ TETನ ಆದಷ್ಟು ಬೇಗ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಎರಡನೇ ವಿಚಾರದ ಬಗ್ಗೆ ಮಾತಾಡೋದಾದರೆ, ಸರ್ಕಾರ ಸದ್ಯದಲ್ಲೇ ಹಲವಾರು ಹುದ್ದೆಗಳ ನೇಮಕಾತಿಗಳಿಗೆ ಅಧಿಸೂಚನೆ ಹೊರಡಿಸೋದ್ರಲ್ಲಿದೆ. ಇದು ಒಂದು ರೀತಿ ಸಿಹಿ ಸುದ್ದಿನೇ ಆಗಿರ್ಬೋದು. ಆದರೆ ಇದನ್ನು ಹೇಗೆ ತಗೊಳ್ಳೋದು? ಅದರಲ್ಲೂ PSTR, GPSTR, HSTR ನೋಟಿಫಿಕೇಶನ್ ಆದರೆ ನಾವು ಏನು ಮಾಡ್ಬೋದು? ನಾವು ಮಾಡ್ತಿರೋಂತಹ ಕೆಲಸನ ಕಂಟಿನ್ಯೂ ಮಾಡಬೇಕಾ, ಇಲ್ಲ ಎಲ್ಲೂ ಹೋಗದೆ ಮನೆಯಲ್ಲೇ ಕೂತು ಎಕ್ಸಾಮ್ಗೆ ಓದಬೇಕಾ ಅನ್ನೋದು ತುಂಬ ಜನರ ಒಂದು ಚಿಂತೆ ಆಗೋಗಿದೆ. ಅದರಲ್ಲೂ ಈ ಹಿಂದೆ ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದಂತಹವ್ರಿಗೆ ಮತ್ತು ಮುಂದಿನ ವರ್ಷ ಕೂಡ ನಾವು ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೊಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಕೆಲವ್ರಿಗೆ ಈ ಕೆಲಸ ತುಂಬ ಮುಖ್ಯ ಆಗಿರುತ್ತೆ. ಈ ಒಂದು ಕೆಲಸದಿಂದನೇ ನಾವು ಜೀವನವನ್ನು ನಡೆಸ್ತಾ ಇರ್ತಾರೆ ಕೆಲವರು. ಹಾಗಾಗಿ ಇದು ಒಂದು ನುಂಗಲಾರದ ತುಪ್ಪ ಅಂತಲೇ ಹೇಳ್ಬೋದು. ಈ ಕಡೆ ಕಾಲ್ ಫಾರ್ ಮಾಡ್ತಾ ಇರೋದು ಸಿಹಿ ಸುದ್ದಿನೇ ಆದರೆ ನಾವು ಹೇಗೆ ಓದಬೇಕು,
ಮುಂದಿನ ಜೀವನ ಹೇಗೆ ಅನ್ನೋದೇ ತುಂಬ ಜನರ ಪ್ರಶ್ನೆಯಾಗಿದೆ. ಇಂಥವ್ರಿಗೆ ನಾನು ಹೇಳೋದು ಇಷ್ಟೇ, ದಯಮಾಡಿ ನೀವು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಬೇರೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ನೀವು ಆ ಕೆಲಸವನ್ನು ಮುಂದುವರಿಸಿ ಮತ್ತು ಆ ಕೆಲಸ ಮಾಡಿಕೊಂಡೇ ನೀವು ಓದಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಣದ ಅವಶ್ಯಕತೆ ಇದೆ ಅಂದಾಗ ಬರುವಂತಹ 10-12 ಸಾವಿರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ವರ್ಕ್ ಮಾಡಿಕೊಂಡೇ ಓದಿ. ಯಾಕೆ ಅಂತಂದರೆ ಎಕ್ಸಾಮ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಇನ್ನೂ ಎಷ್ಟು ದಿನ ಆಗುತ್ತೆ, ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ಇನ್ನು ಸರ್ಕಾರ ಒಂದು ನೇಮಕಾತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದರ ಒಂದು ಪೂರ್ಣ ಕಾರ್ಯಗಳು ಮುಗಿದು ಹುದ್ದೆಗೆ ಜಾಯಿನ್ ಆಗೋ ಅಷ್ಟರಲ್ಲಿ 1 ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಹಾಗಂತ 1 ವರ್ಷ ಅಥವಾ 6 ತಿಂಗಳು ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಏನಾಗ್ಬೋದು, ದುಸ್ಥಿತಿಗೆ ತಲುಪ್ಬೋದು. ಹಾಗಾಗಿ ನಾನು ಕೂಡ ಒಬ್ಬ ಮಧ್ಯಮ ವರ್ಗದ ಮಹಿಳೆ ಆಗಿರೋದ್ರಿಂದ ನಾನು ಅನುಭವಿಸಿರುವಂತಹ ಹಣದ ಒಂದು ಕಷ್ಟಗಳನ್ನ ನೆನ್ಕೊಂಡು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಇದ್ದಾರೆ, ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಇದ್ದಾರೆ ಕೆಲಸ ಮಾಡಿಕೊಂಡು, ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಗೌರ್ಮೆಂಟ್ ಜಾಬನ್ನು ತಗೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಯೋಚನೆ ಮಾಡಿ, ಪೂರ್ತಿ ಕೆಲಸ ಬಿಟ್ಟು ಓದ್ತೀನಿ ಅಂದರೆ ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನೀವೇನು ಮಾಡಿ, ಕೆಲಸ ಮಾಡಿಕೊಂಡೇ ಓದಿ. ಬೆಳಗ್ಗೆ 5 ಗಂಟೆಗೆ ಎದ್ದು 7 ಗಂಟೆವರೆಗೆ ಓದೋದು, ಶಾಲೆಯಲ್ಲಿ ಫ್ರೀ ಇದ್ದಾಗ ಓದೋದು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಎಷ್ಟೊತ್ತು ಸಾಧ್ಯ ನಿಮಗೆ ಫ್ರೀ ಮಾಡ್ಕೊಳ್ಳಿಕ್ಕೆ ಅಷ್ಟು ಫ್ರೀ ಮಾಡ್ಕೊಂಡು ಓದೋದು, ಮತ್ತು ಸಂಜೆ ಅಥವಾ ರಾತ್ರಿ ಒಂದು 2-3 ಗಂಟೆ ಟೈಮ್ ಓದೋದು. ಹೀಗೆ ಖಂಡಿತ ನಿಮಗೆ ಸಮಯ ಆದಾಗ ಓದಿದ್ರು ಕೂಡ ಜಾಬನ್ನು ತಗೋಬಹುದು ಅಲ್ವಾ. ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಗೌರ್ಮೆಂಟ್ ಜಾಬ್ನ ತಗೊಂಡಿರೋ ಇದ್ದಾರೆ. ಸೊ ಯೋಚನೆ ಮಾಡಿ, ಕೆಲಸವನ್ನು ಬಿಟ್ಟು ಓದ್ತೀನಿ ಅಂತ ಹೇಳಿದ್ರೆ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನು ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಇನ್ನು ಕೆಲಸ ಮಾಡೋದಿಲ್ಲ, ಮನೆಯಲ್ಲೇ ಕೂತು ಓದ್ತೀನಿ, ನನಗೇನು ಹಣದ ಸಮಸ್ಯೆ ಇಲ್ಲ, 6 ತಿಂಗಳು ಅಥವಾ 1 ವರ್ಷ ದುಡಿದೇ ಇದ್ದರೂ ನಡೆಯುತ್ತೆ ಅನ್ನೋರು ಖಂಡಿತ ನೀವು ಮನೆಯಲ್ಲೇ ಕೂತು ಟೈಮ್ ಟೇಬಲ್ ಹಾಕ್ಕೊಂಡು ಟೈಮ್ ಕೀಪಪ್ ಮಾಡಿಕೊಂಡು ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದಿದ್ದನ್ನು ನೋಟ್ಸ್ ಮಾಡ್ಕೊಳ್ಳಿ. ಖಂಡಿತ ನೀವು ಶಿಕ್ಷಕರ ಹುದ್ದೆಯನ್ನು ಪಡ್ಕೋತೀರಾ ಅಂತ ಹೇಳ್ತಾ, ಏನಿಲ್ಲ, ಪ್ರತಿ ಕಷ್ಟದ ಕಣ್ಣೀರಿನ ಹಿಂದೆ ಸುಖವಾದ ಸುಂದರವಾದ ಜೀವನ ಇದ್ದೇ ಇರುತ್ತೆ. ದಯಮಾಡಿ ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ನಿಮ್ಮ ಗುರಿಯತ್ತ ಸಾಗಿ ಅಂತ ಹೇಳ್ತಾ ನನ್ನ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.